ಸಿನಿಮಾ ಲವರ್ಸ್ಗೆ, ಸಿನಿಮಾ ನೋಡುಗರಿಗೆ ಒಂದು ಹಬ್ಬ ಅಂತಂದರೆ ತಪ್ಪಲ್ಲ. ಯಾಕಂತಂದರೆ ಪ್ರತಿಯೊಂದು ಫ್ರೇಮನ್ನು ಕೂಡ ಇಷ್ಟಪಟ್ಟು ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರನೇ ಮಾಡಿದಂಥ ಒಂದು ಸಿನಿಮಾ. ನಾನೊಬ್ಬ ಸಿನಿಮಾ ಲವರು. ನನಗಳಿಗೆ ಯಾಕಂತಂದರೆ ಸಿನಿಮಾ ಅಂತನ್ನುವಂಥದ್ದು ನಮ್ಮ ಮೊದಲಿಂದನೂ ಒಂದು ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಒಂದಿದು. ಅವರು ಪ್ರೇಮ್ ಸರ್ ಅವರು ಅವಾಗವಾಗ ತಾವೇ ಒಂದು ಲೈನನ್ನು ಎಳಿತಾರೆ ಮತ್ತು ಆ ಲೈನನ್ನು ಮೀರಿಸೋವಂಥ ಒಂದು ಕೆಲಸನ ಪ್ರತಿ ಸಿನಿಮಾದಲ್ಲೂ ಮಾಡುವಂಥದ್ದು. ಇದಕ್ಕೆ ಭಾಳ ಒಳ್ಳೆಯ ಕಾಂಬಿನೇಷನ್ನು. ಫಸ್ಟ್ ಟೈಮ್ ನಾನು ಮೊದಲಿಂದನೂ ಕೂಡ ಇವರಿಬ್ಬರು ಸೇರಬೇಕು ಅಂತ ಅನ್ನೋದು ಒಬ್ಬ ಸಿನಿಮಾ ನೋಡುಗನಾಗಿ ನನ್ನ ತಲೆಯಲ್ಲಿದ್ದಿದ್ದು. ಧ್ರುವ ಅವರು ಮತ್ತು ಪ್ರೇಮ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋವಂಥದ್ದು ಇವತ್ತು ಆ ದಿವಸ ಬಂದಿದೆ ಅಂತ ಅನ್ನೋದಾದರೆ ನನಗೆ ನಿಜಕ್ಕೂ ಕೂಡ ಅವರಿಬ್ಬರನ್ನ ಒಂದು ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡಿದಂಥದ್ದು ಒಬ್ಬ ಸಿನಿಮಾ ಗೋವರಾಗಿ, ಒಬ್ಬ ಸಿನಿಮಾ ಲವರಾಗಿ ನನಗೆ ಅಷ್ಟು ಖುಷಿ ಕೊಟ್ಟಿರೋವಂಥದ್ದು ಖಂಡಿತವಾಗಲಿ. ಇವತ್ತು ಇಡೀ ಕರ್ನಾಟಕದಾದ್ಯಂತ ಸಿಳ್ಳೆ ಚಪ್ಪಾಳೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಇವರಿಬ್ಬರಿಗೂ ಸೇರಿರುವಂಥ, ಇಡೀ ಟೀಮಿಗೆ ಸೇರಿರುವಂಥ, ಎಫರ್ಟ್ಗೆ ಸೇರಿರುವಂಥ ಒಂದು ಇದು. ಪ್ರತಿಯೊಬ್ಬರೂ ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಈ ಸಿನಿಮಾಗೆ ನಾವು ಏನು ಕೊಡಬೇಕು ಅಂತ ಅನ್ನೋವಂಥದ್ದನ್ನು ಧಾರೆ ಎರೆದಿದ್ದಾರೆ. ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇದಾಗಿರುತ್ತೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ KD. ಒಳ್ಳೆಯದಾಗಲಿ. ಈ ಥರದ ಮತ್ತೆ ಈ ಥರದ ಒಂದು ಪಾರ್ಟ್ಗಳು ಬರ್ತಾ ಇರಲಿ, ಎಲ್ಲವೂ ಕೂಡ ಯಶಸ್ಸಾಗಲಿ ಅಂತ ಅನ್ನುವಂಥದ್ದು ನನ್ನ ಥ್ಯಾಂಕ್ ಯು. ಎಲ್ಲ ಶರಣ್ ಸರ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ, ಎಲ್ಲ ಕವರ್ ಮಾಡಿದ್ದಾರೆ. ಪ್ರೇಮ್ ಸರ್ನ ನಾವು ಕರಿಯಾ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದರೆ ಇಟ್ ಸೆಲೆಬ್ರೇಷನ್ ಅದು. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಇದು ಅದರದ್ದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನು ತೆಗೆಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನು ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟ್ರಿಗೆ ಮಾತ್ರನೇ ಈ ಥರದೊಂದು ಕ್ಯಾನ್ವಾಸ್ನ ಅದನ್ನು ರಿಯಾಲಿಟಿ ತರೋದು. ಇಲ್ಲಾಂದರೆ ಸುಮ್ಮನೆ ಪೇಪರಲ್ಲಿ ಬರ್ಕೋಬೋದು ಅಷ್ಟೇ. ಇಂಥ ಸೀನು ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನು ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತಾಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೆ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು. ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಮ್ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕು, ಡೈಲಾಗ್ಸ್, ಎವ್ರಿಥಿಂಗ್ ಅಂದರೆ ಎಲ್ಲ ಒಂದು ಪ್ಯಾಕ್ಟ್ ಆಗಿ ಬಂದಿದ್ದಾರೆ. 2 hours 20 minutes ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3 ಅವರ್ ಹೋಗುತ್ತೆ ಸಿನಿಮಾಗಳು. ಅಂಥದ್ರಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗಲ್ಲಿದ್ದೀವಿ. ಸೊ ಬೆಸ್ಟ್ ವಿಶಸ್ ಟು KD. ಥ್ಯಾಂಕ್ ಯು. ಓಕೆ, ನಾನು ಬಂದಿದ್ದೀನಿ, ಗಲಾಟೆ ಕಡಿಮೆ ಮಾಡಿ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಏನು ಹೇಳಿ ಈ ಸಿನಿಮಾ ಬಗ್ಗೆ ಅಂದರೆ, ಬರೋಕ್ಕಿಂತ ಮುಂಚೆ ಒಂದು 2-3 ರಿವ್ಯೂಸ್ ಬಂದಿತ್ತು, ಹಾಗಿದೆ ಹಿಂಗಿದೆ ಅಂತ. ಕೆಲವರು ಒಳ್ಳೆಯದಾಗಿ, ಕೆಲವರು ಬೇರೆ ಏನೇನೋ ಹೇಳಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಐ ಸ್ವೇರ್ ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಪ್ಯೂರ್ಲಿ ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯ ಆಗೋದು ಮೋಸ್ಟ್ಲಿ ಪ್ರೇಮ್ ಸರ್ ಬಿಟ್ಟರೆ. ಈ ಥರದ ಒಂದು ಕಮರ್ಷಿಯಲ್ಲು ಎನರ್ಜಿ ಇಡೀ ಸಿನಿಮಾದ ಶುರುವಿಂದ ಕೊನೆ ತನಕ ಇರುವಂಥ ಎನರ್ಜಿ ಸಿನಿಮಾದು, ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರಿಸುತ್ತೆ. ಈ ಥರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತದೆ. ದಯವಿಟ್ಟು ಈ ಸಿನಿಮಾನ ಎಲ್ಲೂ ನೋಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಅಂದರೆ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸೌಂಡನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಒಂದೇ ಒಟ್ಟಿಗೆ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗೋದು ಪ್ರೇಮ್ ಸರ್ ಹತ್ರ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಮಾತಾಡಲೇಬಾರ್ದು, ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗುತ್ತೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲ್ ಪ್ಯಾಕೇಜ್, ಕಮರ್ಷಿಯಲ್, ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾ. ಸೊ ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಾನು ಕರಿಯಿಂದ ಬೇಸಿಕಲಿ ಜಾನರ್ ಫ್ಯಾನ್. KD ಬಗ್ಗೆ ಒಂದು ಮಾತು ಹೇಳ್ತೀನಿ, KD ಬರೀ ನೋಡೋವಂಥ ಸಿನಿಮಾ ಅಲ್ಲ, ಇದು ಕಾಡೋ ಅಂಥ ಸಿನಿಮಾ, ಪ್ಲಸ್ ಎಕ್ಸ್ಪೀರಿಯೆನ್ಸ್ ಮಾಡೋ ಅಂಥ ಸಿನಿಮಾ. ಯಾರು ಏನೇ ಬರ್ತಿದ್ರು ನೀವು ಬಂದು KD ನೋಡಬೇಕು. ಐ ಆಕ್ಟೈನ್ ಎಕ್ಸ್ಪೀರಿಯೆನ್ಸ್ ಏನಂತೀವಿ, ಆ ಡೊಪಮೈನ್ ಏನಂತೀವಿ, ಅದು ಹಿಟ್ಟಾಗೋಂಥ ಸಿನಿಮಾ. ಸೊ ಬಂದೆಲ್ಲ KD ನೋಡಿ. ನೀವು ಮಿಸ್ ಮಾಡ್ಕೊತೀರಾ ಅಷ್ಟೇ ಲೈಫಲ್ಲಿ, ನೀವೇನೋ ಒಂದು ಮಿಸ್ ಮಾಡ್ಕೊತೀರಾ, ಬಂದು ನೋಡಿ. ಇಡೀ ಚಿತ್ರನ ಹಂಗಿಡ್ತಿದ್ರಪ್ಪ ಆಡಿಯನ್ಸ್ನ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಧರ್ಮ ಸರ್. ಥ್ಯಾಂಕ್ ಯು. ಆ್ಯಂಡ್ ಟು ದ ಎಂಟೈರ್ ಥ್ರೀಮ್, ಧ್ರುವ ಆಗಲಿ, ರೇಷ್ಮಾ ಆಗಲಿ, ಎಲ್ಲರೂ ರೀ, ರವಿ ಸಾರು, ಸಂಜಯ್ ದತ್ತು, ಎಲ್ಲರೂ
ನಮ್ಮ ರವಿಶಂಕರ್ ಅವರು ಒಬ್ರಿಗಿಂತ ಒಬ್ರು ಸೋ ಬ್ಯೂಟಿಫುಲ್ ಫಿಲಮ್ ನೋಡೋಕೆ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್ ಕೇಡಿ ನೋಡಿ. ಕೇಳಿ ನೋಡಿದೆ, ಎಲ್ಲಿ ಶುರು ಮಾಡಿದ್ರು ಏನಂತ ಹೇಳಿ ಮೈಂಡ್ ಬ್ಲೋಯಿಂಗ್. ನಿಜವಾಗಲೂ ಈ ಪಿಕ್ಚರು ಇವತ್ತು ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ, ಒಂದು ಬ್ಲಾಕ್ ಬಸ್ಟರ್ ಅಂತ ಇದ್ದರೆ ಅದು ತಪ್ಪೇನೂ ಇಲ್ಲ. ಬಿಕಾಸ್ ಈ ಪಿಕ್ಚರ್ ನೋಡುವಾಗ ನನಗೆ ಒಂದೇ ಒಂದು, ನಾನು ಫಸ್ಟ್ನಿಂದ ಲಾಸ್ಟ್ವರೆಗೂ ಪ್ರೇಮ್ ಸರ್ ಅವರ ಹಾರ್ಡ್ ವರ್ಕ್, ರಿಯಲಿ ಶೋ ಮ್ಯಾನ್ ಅಂದರೆ ಪ್ರೇಮ್ ಸರ್ ಅವರೇ, ಎಕ್ಸ್ಟ್ರಾರ್ಡ್ನರಿ. ಫಸ್ಟ್ ಫ್ರೇಮ್ನಿಂದ ಲಾಸ್ಟ್ ಫ್ರೇಮ್ವರೆಗೂ ಬರೀ ಪ್ರೇಮ್ ಸರೇ ಇದ್ದಾರೆ, ನನಗೆ ಅದೇ ಕಾಣಿಸ್ತಾ ಇದೆ. ಬಿಕಾಸ್ ಲಕ್ಕಿಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಮಾಡಿದೆ. ಬಟ್ ಶೂಟಿಂಗಲ್ಲಿ ನೋಡಿದ್ರು ಅವ್ರಿಗೆ ಎನರ್ಜಿ ಬೇರೆ. ಸೊ ಅವರು ಒಂದು ಕನಸು ಕಟ್ಟಿಕೊಂಡು ಈ ಸ್ಕ್ರಿಪ್ಟ್ನ ಮಾಡಿದ್ರು. ಇಂಥ ಸ್ಕ್ರಿಪ್ಟ್ನ ಬ್ಯಾಕ್ ಮಾಡಿ KVN ಅಂತ ಒಂದು ದೊಡ್ಡ ಸಮಸ್ಯೆ. ಬಿಕಾಸ್ ಇಂಥ ಪಿಕ್ಚರ್ಗಳು ಮಾಡಬೇಕಂದ್ರೆ ಅಂಥ KVN ಪ್ರೊಡಕ್ಷನ್ಸೇ ದಿ ಬೆಸ್ಟು. ಆ ರೇಂಜ್ ಪಿಕ್ಚರ್ ಇದು, ಎಕ್ಸ್ಟ್ರಾರ್ಡಿನರಿ, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದೊಂದು ಫ್ರೇಮು ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ವಿಲಿಯಮ್ಸ್ ಸರ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವರು, ಬ್ಯಾಕ್ಗ್ರೌಂಡ್ ಆಗಿರಲಿ, ಸಾಂಗ್ಸ್ ಆಗಿರಲಿ. ಆ್ಯಂಡ್ ಫೈನಲಿ ಧ್ರುವ, ಏನು ಹೇಳಬೇಕು, ನಟ ರಾಕ್ಷಸ ಅಂತ ಹೇಳಬೇಕು ಧ್ರುವನ. ಬಿಕಾಸ್ ಆ ಕ್ಯಾರೆಕ್ಟರ್ ಒಳಗೆ ಕಂಪ್ಲೀಟ್ ಹೋಗಿ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಆ ಎಮೋಷನ್ ಸೀನ್ಸು ಬ್ರದರ್ ಜೊತೆ ಆಗಿರಲಿ, ಫ್ಯಾಮಿಲಿ ಜೊತೆ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ಪ್ರೇಮ್ ಸರ್, ಕಂಗ್ರ್ಯಾಚುಲೇಷನ್ಸ್, ದ ರಿಯಲ್ ಶೋ ಮ್ಯಾನ್. KD ಅಂದರೆ ಪ್ರೇಮ್ ಸರ್, ಸ್ಟಾರ್ಟ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಿಮ್ಮಿಂದನೇ ಸಿನಿಮಾದು. ಥ್ಯಾಂಕ್ ಯು ಸರ್. ಎಲ್ಲರೂ ಬನ್ನಿ ನೋಡಿ KD. ಆಲ್ ದ ಬೆಸ್ಟ್.